ಗಣೇಶ ವಿಗ್ರಹ ವಿರೂಪ ವಿಚಾರ ಅವಮಾನಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಅವರು ಕೂಡ ಪ್ರತಿಕ್ರಿಯಿಸಿದ್ದಾರೆ. ಅಲ್ಪಸಂಖ್ಯಾತರ ಓಲೈಕೆ ಗಲಾಟೆಗೆ ಕಾರಣವಾಗ್ತಾ ಇದೆ. ರಾಜ್ಯದಲ್ಲಿ ನಿರಂತರವಾಗಿ ಗಲಾಟೆಗಳಾಗ್ತಾ ಇದೆ. ಈ ಸರ್ಕಾರದಲ್ಲಿ ಏನ್ ಮಾಡಿದ್ರು ಕೂಡ ನಡೆಯುತ್ತೆ ಅನ್ಕೊಂಡಿದ್ದಾರೆ. ಕಾಂಗ್ರೆಸ್ನವರ ಧೈರ್ಯದಿಂದಲೇ ಇಂಥ ದುಸ್ಸಾಹಸಗಳಿಗೆ ಕೈ ಹಾಕಿದ್ದಾರೆ. ಕಾನೂನು ಸುವ್ಯವಸ್ಥೆ ಹಾಳಾದ್ರೆ ಸರ್ಕಾರವೇ ಹೊಣೆ ಆಗುತ್ತೆ, ಎಚ್ಚರ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಬಿವೈ ವಿಜೇಂದ್ರ ಅವರು ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಭಾವನೆಗಳ ಜೊತೆಗೆ ಆಟ ಆಡೋದಕ್ಕೆ ಹೋಗಬೇಡಿ, ನಿಮ್ಮನ್ನ ಪ್ರಶ್ನೆ ಮಾಡೋರು ಯಾರು ಇಲ್ಲ ಅಂತ ಅನ್ಕೋಬೇಡಿ. ಕಾನೂನು ಸುವ್ಯವಸ್ಥೆ ಏನಾದರೂ ಧಕ್ಕೆ ಬಂದರೆ ಅದಕ್ಕೆ ನೇರವಾಗಿ ಸರ್ಕಾರವೇ ಹೊಣೆ ಆಗುತ್ತೆ, ಎಚ್ಚರ ಅಂತ ಬಿವೈ ವಿಜೇಂದ್ರ ಅವರು ಮೈಸೂರಿನಲ್ಲಿ ಎಚ್ಚರಿಸಿದ್ದಾರೆ. ಅಲ್ಪಸಂಖ್ಯಾತರ ಓಲೈಕೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಹೆಚ್ಚಾಗ್ತಾ ಇದೆ. ನಿಮ್ಮ ಕುಮ್ಮಕ್ಕಿನಿಂದ ಅವರು ಬಾಲ ಬೀಸ್ತಾ ಇದ್ದಾರೆ. ಇದಾಗಬಾರದು ಅಂತ ಹೇಳಿರೋರು. ನಡೆದಿರ್ತಕ್ಕಂಥ ದುರ್ಘಟನೆ, ಶಿವಮೊಗ್ಗದಲ್ಲಾಗಿರ್ತಕ್ಕಂಥ ಘಟನೆ, ಇದು ರಾಜ್ಯದಲ್ಲಿ ನಿರಂತರ ನಡ್ಕೊಂಡು ಬರ್ತಾ ಇದೆ. ಸಿದ್ದರಾಮಯ್ಯ ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈ ಸರ್ಕಾರದ ಅಲ್ಪಸಂಖ್ಯಾತರ ಓಲೈಕೆ ಒಂದು ರಾಜಕಾರಣ. ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಕೆಟ್ಟರು ಅಂತ ಹೇಳ್ತಾರೆ. ಯಾರು ದೇಶದ್ರೋಹಿಗಳಿದ್ದಾರೆ, ಏನ್ ಮಾಡಿದ್ರು ಕೂಡ ನಮ್ಮ ಬೆನ್ನಿಂದ ರಾಜ್ಯ ಸರ್ಕಾರ ಇದೆ, ಸಿದ್ದರಾಮಯ್ಯ ಸರ್ಕಾರ ಇದೆ. ಹಾಗಾಗಿ ಇವತ್ತು ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ಇರಬಹುದು, ಹಿಂದೂ ಕಾರ್ಯಕರ್ತರ ಹತ್ಯೆ ಆಗ್ತಕ್ಕಂಥ ಘಟನೆಗಳಿರ್ಬೋದು, ನಿನ್ನೆ ಶಿವಮೊಗ್ಗದಲ್ಲಾಗಿರ್ತಕ್ಕಂಥ ಘಟನೆ ಕೂಡ ಏನೇ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಮನ್ನು ಬಚಾಯಿಸುತ್ತೆ ಅಂತಕ್ಕಂಥ ಧೈರ್ಯ ಏನಿದೆಯಲ್ಲ ಅವರಿಗೆ, ಅದು ಇಂಥ ದುಸ್ಸಾಹಸಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ನಾವು ಪದೇ ಪದೇ ಹೇಳ್ತಾ ಇದ್ದೇವೆ, ಇವತ್ತು ನಮ್ಮ ರಾಜ್ಯ ವಿಶೇಷವಾಗಿ ಯಾವತ್ತೂ ಕೂಡ ಕೋಮು ಸೌಹಾರ್ದತೆನ ಕಾಪಾಡ್ಕೊಂಡು ಬರ್ತಾ ಇದೆ. ಆದರೆ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಈ ರೀತಿ ಘಟನೆಗಳೇನು ನಡೀತಾ ಇದೆ. ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಹಾಳಾದ್ರೆ ಅದಕ್ಕೆ ರಾಜ್ಯ ಸರ್ಕಾರವೇ ಹೊಣೆಯನ್ನ ಹೊರಬೇಕಾಗ್ತದೆ. ಮುಖ್ಯಮಂತ್ರಿಗಳಾದ ಗೃಹ ಸಚಿವರು ಕೂಡ ಇದನ್ನ ಗಣೇಶ ವಿಗ್ರಹ ವಿರೂಪ ವಿಚಾರ ಅವಮಾನಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಅವರು ಕೂಡ ಪ್ರತಿಕ್ರಿಯಿಸಿದ್ದಾರೆ. ಅಲ್ಪಸಂಖ್ಯಾತರ ಓಲೈಕೆ ಗಲಾಟೆಗೆ ಕಾರಣವಾಗ್ತಾ ಇದೆ. ರಾಜ್ಯದಲ್ಲಿ ನಿರಂತರವಾಗಿ ಗಲಾಟೆಗಳಾಗ್ತಾ ಇದೆ. ಈ ಸರ್ಕಾರದಲ್ಲಿ ಏನ್ ಮಾಡಿದ್ರು ಕೂಡ ನಡೆಯುತ್ತೆ ಅನ್ಕೊಂಡಿದ್ದಾರೆ. ಕಾಂಗ್ರೆಸ್ನವರ ಧೈರ್ಯದಿಂದಲೇ ಇಂಥ ದುಸ್ಸಾಹಸಗಳಿಗೆ ಕೈ ಹಾಕಿದ್ದಾರೆ. ಕಾನೂನು ಸುವ್ಯವಸ್ಥೆ ಹಾಳಾದ್ರೆ ಸರ್ಕಾರವೇ ಹೊಣೆ ಆಗುತ್ತೆ, ಎಚ್ಚರ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಬಿವೈ ವಿಜೇಂದ್ರ ಅವರು ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಭಾವನೆಗಳ ಜೊತೆಗೆ ಆಟ ಆಡೋದಕ್ಕೆ ಹೋಗಬೇಡಿ, ನಿಮ್ಮನ್ನ ಪ್ರಶ್ನೆ ಮಾಡೋರು ಯಾರು ಇಲ್ಲ ಅಂತ ಅನ್ಕೋಬೇಡಿ. ಕಾನೂನು ಸುವ್ಯವಸ್ಥೆ ಏನಾದರೂ ಧಕ್ಕೆ ಬಂದರೆ ಅದಕ್ಕೆ ನೇರವಾಗಿ ಸರ್ಕಾರವೇ ಹೊಣೆ ಆಗುತ್ತೆ, ಎಚ್ಚರ ಅಂತ ಬಿವೈ ವಿಜೇಂದ್ರ ಅವರು ಮೈಸೂರಿನಲ್ಲಿ ಎಚ್ಚರಿಸಿದ್ದಾರೆ. ಅಲ್ಪಸಂಖ್ಯಾತರ ಓಲೈಕೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಹೆಚ್ಚಾಗ್ತಾ ಇದೆ. ನಿಮ್ಮ ಕುಮ್ಮಕ್ಕಿನಿಂದ ಅವರು ಬಾಲ ಬೀಸ್ತಾ ಇದ್ದಾರೆ. ಇದಾಗಬಾರದು ಅಂತ ಹೇಳಿರೋರು. ನಡೆದಿರ್ತಕ್ಕಂಥ ದುರ್ಘಟನೆ, ಶಿವಮೊಗ್ಗದಲ್ಲಾಗಿರ್ತಕ್ಕಂಥ ಘಟನೆ, ಇದು ರಾಜ್ಯದಲ್ಲಿ ನಿರಂತರ ನಡ್ಕೊಂಡು ಬರ್ತಾ ಇದೆ. ಸಿದ್ದರಾಮಯ್ಯ ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈ ಸರ್ಕಾರದ ಅಲ್ಪಸಂಖ್ಯಾತರ ಓಲೈಕೆ ಒಂದು ರಾಜಕಾರಣ. ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಕೆಟ್ಟರು ಅಂತ ಹೇಳ್ತಾರೆ. ಯಾರು ದೇಶದ್ರೋಹಿಗಳಿದ್ದಾರೆ, ಏನ್ ಮಾಡಿದ್ರು ಕೂಡ ನಮ್ಮ ಬೆನ್ನಿಂದ ರಾಜ್ಯ ಸರ್ಕಾರ ಇದೆ, ಸಿದ್ದರಾಮಯ್ಯ ಸರ್ಕಾರ ಇದೆ. ಹಾಗಾಗಿ ಇವತ್ತು ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ಇರಬಹುದು, ಹಿಂದೂ ಕಾರ್ಯಕರ್ತರ ಹತ್ಯೆ ಆಗ್ತಕ್ಕಂಥ ಘಟನೆಗಳಿರ್ಬೋದು, ನಿನ್ನೆ ಶಿವಮೊಗ್ಗದಲ್ಲಾಗಿರ್ತಕ್ಕಂಥ ಘಟನೆ ಕೂಡ ಏನೇ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಮನ್ನು ಬಚಾಯಿಸುತ್ತೆ ಅಂತಕ್ಕಂಥ ಧೈರ್ಯ ಏನಿದೆಯಲ್ಲ ಅವರಿಗೆ, ಅದು ಇಂಥ ದುಸ್ಸಾಹಸಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ನಾವು ಪದೇ ಪದೇ ಹೇಳ್ತಾ ಇದ್ದೇವೆ, ಇವತ್ತು ನಮ್ಮ ರಾಜ್ಯ ವಿಶೇಷವಾಗಿ
ಯಾವತ್ತೂ ಕೂಡ ಕೋಮು ಸೌಹಾರ್ದತೆನ ಕಾಪಾಡ್ಕೊಂಡು ಬರ್ತಾ ಇದೆ. ಆದರೆ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಈ ರೀತಿ ಘಟನೆಗಳೇನು ನಡೀತಾ ಇದೆ. ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಹಾಳಾದ್ರೆ ಅದಕ್ಕೆ ರಾಜ್ಯ ಸರ್ಕಾರವೇ ಹೊಣೆಯನ್ನ ಹೊರಬೇಕಾಗ್ತದೆ. ಮುಖ್ಯಮಂತ್ರಿಗಳಾದ ಗೃಹ ಸಚಿವರು ಕೂಡ ಇದನ್ನ ಗಣೇಶ ವಿಗ್ರಹ ವಿರೂಪ ವಿಚಾರ ಅವಮಾನಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಅವರು ಕೂಡ ಪ್ರತಿಕ್ರಿಯಿಸಿದ್ದಾರೆ. ಅಲ್ಪಸಂಖ್ಯಾತರ ಓಲೈಕೆ ಗಲಾಟೆಗೆ ಕಾರಣವಾಗ್ತಾ ಇದೆ. ರಾಜ್ಯದಲ್ಲಿ ನಿರಂತರವಾಗಿ ಗಲಾಟೆಗಳಾಗ್ತಾ ಇದೆ. ಈ ಸರ್ಕಾರದಲ್ಲಿ ಏನ್ ಮಾಡಿದ್ರು ಕೂಡ ನಡೆಯುತ್ತೆ ಅನ್ಕೊಂಡಿದ್ದಾರೆ. ಕಾಂಗ್ರೆಸ್ನವರ ಧೈರ್ಯದಿಂದಲೇ ಇಂಥ ದುಸ್ಸಾಹಸಗಳಿಗೆ ಕೈ ಹಾಕಿದ್ದಾರೆ. ಕಾನೂನು ಸುವ್ಯವಸ್ಥೆ ಹಾಳಾದ್ರೆ ಸರ್ಕಾರವೇ ಹೊಣೆಯಾಗುತ್ತೆ, ಎಚ್ಚರ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಬಿವೈ ವಿಜೇಂದ್ರ ಅವರು ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಭಾವನೆಗಳ ಜೊತೆಗೆ ಆಟ ಆಡೋದಕ್ಕೆ ಹೋಗಬೇಡಿ, ನಿಮ್ಮನ್ನ ಪ್ರಶ್ನೆ ಮಾಡೋರು ಯಾರು ಇಲ್ಲ ಅಂತ ಅನ್ಕೋಬೇಡಿ. ಕಾನೂನು ಸುವ್ಯವಸ್ಥೆ ಏನಾದರೂ ಧಕ್ಕೆ ಬಂದರೆ ಅದಕ್ಕೆ ನೇರವಾಗಿ ಸರ್ಕಾರವೇ ಹೊಣೆಯಾಗುತ್ತೆ, ಎಚ್ಚರ ಅಂತ ಬಿವೈ ವಿಜೇಂದ್ರ ಅವರು ಮೈಸೂರಿನಲ್ಲಿ ಎಚ್ಚರಿಸಿದ್ದಾರೆ. ಅಲ್ಪಸಂಖ್ಯಾತರ ಓಲೈಕೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಹೆಚ್ಚಾಗ್ತಾ ಇದೆ. ನಿಮ್ಮ ಕುಮ್ಮಕ್ಕಿನಿಂದ ಅವರು ಬಾಲ ಬೀಸ್ತಾ ಇದ್ದಾರೆ. ಇದಾಗಬಾರದು ಅಂತ ಹೇಳಿರೋರು. ನಡೆದಿರ್ತಕ್ಕಂಥ ದುರ್ಘಟನೆ, ಶಿವಮೊಗ್ಗದಲ್ಲಾಗಿರ್ತಕ್ಕಂಥ ಘಟನೆ ಇದು ರಾಜ್ಯದಲ್ಲಿ ನಿರಂತರ ನಡ್ಕೊಂಡು ಬರ್ತಾ ಇದೆ. ಸಿದ್ದರಾಮಯ್ಯ ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ಸರ್ಕಾರದ ಅಲ್ಪಸಂಖ್ಯಾತರ ಓಲೈಕೆ ಒಂದು ರಾಜಕಾರಣ. ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಕೆಟ್ಟರು ಅಂತ ನಾ ಹೇಳ್ತಾರೆ. ಯಾರು ದೇಶದ್ರೋಹಿಗಳಿದ್ದಾರೆ, ಏನ್ ಮಾಡಿದ್ರು ಕೂಡ ನಮ್ಮ ಬೆನ್ನಿಂದ ರಾಜ್ಯ ಸರ್ಕಾರ ಇದೆ, ಸಿದ್ದರಾಮಯ್ಯ ಸರ್ಕಾರ ಇದೆ. ಹಾಗಾಗಿ ಇವತ್ತು ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ಇರಬಹುದು, ಹಿಂದೂ ಕಾರ್ಯಕರ್ತರ ಹತ್ಯೆ ಆಗ್ತಕ್ಕಂಥ ಘಟನೆಗಳಿರ್ಬೋದು, ನಿನ್ನೆ ಶಿವಮೊಗ್ಗದಲ್ಲಾಗಿರ್ತಕ್ಕಂಥ ಘಟನೆ ಕೂಡ ಏನೇ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಮನ್ನು ಬಚಾಯಿಸುತ್ತೆ ಅಂತಕ್ಕಂಥ ಧೈರ್ಯ ಏನಿದೆಯಲ್ಲ ಅವರಿಗೆ, ಅದು ಇಂಥ ದುಸ್ಸಾಹಸಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ನಾವು ಪದೇ ಪದೇ ಹೇಳ್ತಾ ಇದ್ದೇವೆ, ಇವತ್ತು ನಮ್ಮ ರಾಜ್ಯ ವಿಶೇಷವಾಗಿ ಯಾವತ್ತೂ ಕೂಡ ಕೋಮು ಸೌಹಾರ್ದತೆನ ಕಾಪಾಡ್ಕೊಂಡು ಬರ್ತಾ ಇದೆ. ಆದರೆ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಈ ರೀತಿ ಘಟನೆಗಳೇನು ನಡೀತಾ ಇದೆ. ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಹಾಳಾದ್ರೆ ಅದಕ್ಕೆ ರಾಜ್ಯ ಸರ್ಕಾರವೇ ಹೊಣೆಯನ್ನ ಹೊರಬೇಕಾಗ್ತದೆ. ಮುಖ್ಯಮಂತ್ರಿಗಳಾದ ಗೃಹ ಸಚಿವರು ಕೂಡ ಇದನ್ನ